ನಾಳೆ ನಡೆಯುವ ಇಲ್ಲಿ ಪೀರ್ ಬಂಗಾಲಿ ಮೈದಾನದಲ್ಲಿ ಸಂವಿಧಾನ ಉಳಿಸಿ ವಕ್ಫ್ ಉಳಿಸಿ ಎನ್ನುವ ಬೃಹತ್ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ. ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಒಂದು ಆದೇಶದ ಮೇರೆಗೆ ಕಲಬುರಗಿ ದರ್ಗಾದ ಹಜರತ್ ಖಾಜಾ ಮದನ್ ನವಾಜ್ ರೆಹಮತುಲ್ಲಾ ಅಲೈ, ದರ್ಗಾದ ಸಜ್ಜಾದ್ ನಶೀನ್ ಅವರ ನೇತೃತ್ವದಲ್ಲಿ ಮತ್ತು ಇಲ್ಲಿ ಶಾಸಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ವಕ್ಫ್ ಬೋರ್ಡ್ ಬಿಲ್ ಏನು ಅಮೆಂಡ್ಮೆಂಟ್ ಬಿಲ್ ಏನಿದೆ, ಈ ಬಿಲ್ಲಿನ ವಿರುದ್ಧವಾಗಿ ಈ ಕಾರ್ಯಕ್ರಮ ಮಾಡಲಾಗಿದೆ. ಇದು ಒಂದು ಬೃಹತ್ ಆದಂಥ ಕಾರ್ಯಕ್ರಮ. ನಾಳೆ ಒಂದು ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಸೇರಲಿದ್ದಾರೆ ಮತ್ತು ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು, ನಮ್ಮ ಸಂವಿಧಾನ ಉಳಿಸಬೇಕು ಮತ್ತು ಈ ಒಂದು ಕೇಂದ್ರ ಸರ್ಕಾರ ಒಂದು ಕರಾಳ ಕಾನೂನು ಏನು ವಕ್ಫ್ ಬೋರ್ಡ್ ಮೇಲೆ ತಂದಿದೆ. ಈ ಕಾನೂನು ಏನಾದರೂ ಇವರು ಇದು ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಅನಾಹುತವಾಗಲಿದೆ. ದರ್ಗಾಗಳಲ್ಲಿ, ಕಬ್ರಸ್ತಾನ್ಗಳಲ್ಲಿ, ಈ ಆಶ್ರಖಾನಗಳಲ್ಲಿ ಅನೇಕ ಮುಂತಾದ ಧಾರ್ಮಿಕ ಸ್ಥಳಗಳಿಗೇನದ ಮುಂದೆ ತಡೆ ಉಂಟಾಗಲಿದೆ. ಅದಕ್ಕಾಗಿ ಈ ಕರಾಳ ಕಾನೂನಿನ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಡೋಣ, ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡೋಣ. ಎಲ್ಲರೂ ಸೇರಿ ಇಂಥ ಬೃಹತ್ ಇದಕ್ಕೆ ಸಮಾವೇಶಕ್ಕೆ ಅನ್ನೋದು ಎಲ್ಲರೂ ಕೂಡಿ ನಾವು ಇಲ್ಲಿ ಸಾಥ್ ಕೊಟ್ಟು ಇದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ನಾನು ಕಲಬುರಗಿಯ ಜನತೆ ಅಷ್ಟೇ ಅಲ್ಲ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ ಇವೆಲ್ಲ ಹೈದರಾಬಾದ್ ಕರ್ನಾಟಕ ಜನರಿಗೆ ವಿನಂತಿ ಮಾಡಿಕೊಳ್ಳಿ, ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಈ ಬೃಹತ್ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಾನು ಎಲ್ಲರ ಮನವಿ ಮಾಡಿಕೊಳ್ಳುತ್ತೇನೆ.